ಹಾಯ್, ನಮಸ್ಕಾರ ಆತ್ಮೀಯ ವೀಕ್ಷಕರೇ ಹಾಗೂ ಪಾಲಕರೇ ಮತ್ತು ಪೋಷಕರೇ. ಕರ್ನಾಟಕದ ಅತ್ಯುತ್ತಮ ಒಂದು ತರಬೇತಿ ಸಂಸ್ಥೆಯಲ್ಲಿ ಒಂದಾಗಿರತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರು ಈ ಒಂದು ಯೂಟ್ಯೂಬ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ಆತ್ಮೀಯ ಪಾಲಕರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಬೇಸಿಗೆ ತರಬೇತಿ ಶಿಬಿರವನ್ನು ಪ್ರಾರಂಭ ಮಾಡಿದ್ದೀವಿ. ಈ ನಮ್ಮ ತರಗತಿಗಳು ಏಪ್ರಿಲ್ 2ರಿಂದ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ಪ್ರವೇಶಗಳು ಕೂಡ ಪ್ರಾರಂಭವಾಗಿದೆ. ಹಾಗಾಗಿ ಆತ್ಮೀಯ ಪಾಲಕರು ಮತ್ತು ಪೋಷಕರು ತಮ್ಮ ಮಕ್ಕಳನ್ನು ಕೂಡ ನಮ್ಮ ಸಂಸ್ಥೆಯ ಒಂದು ತರಬೇತಿಗೆ ಒಂದು ಪ್ರವೇಶ ಪಡ್ಕೋಬೇಕಪ್ಪ ಅಂದರೆ ಇಲ್ಲಿರ್ತಕ್ಕಂಥ ನಂಬರ್ನ ನೋಟ್ ಮಾಡ್ಕೊರಿ. 8217650718ಗೆ ನೀವೇನು ಮಾಡ್ಬೋದು, ನೋಟ್ ಮಾಡಿಕೊಂಡು ನಮ್ಮ ಸಂಸ್ಥೆಯಲ್ಲಿ ನೀವೇನು ಮಾಡ್ಬೋದು, ಪ್ರವೇಶನ ಪಡ್ಕೋಬೋದು. ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಲಿಮಿಟೆಡ್ ಸೀಟ್ಸ್ ಇದಾವೆ, 150 ಸೀಟ್ಸ್ಗಳಿರುವುದರಿಂದ ಮೊದಲು ಬಂದ ವಿದ್ಯಾರ್ಥಿಗಳನ್ನ ಪ್ರಥಮ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಬೇಗ ಪಾಲಕರು ಏನು ಮಾಡ್ಬೋದು, ಈ ನಂಬರನ್ನು ನೋಟ್ ಮಾಡಿಕೊಂಡು ನೀವು ಕಾಲ್ ಮಾಡೋದ್ರ ಮುಖಾಂತರ ನಮ್ಮ ಸಂಸ್ಥೆಯಲ್ಲಿ ನೀವು ಪ್ರವೇಶವನ್ನು ಪಡ್ಕೋಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಮಾರ್ಚ್ 22ರಂದು ಈ ಒಂದು ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ಈ ಒಂದು ಪ್ರವೇಶ ಪರೀಕ್ಷೆ ನಡೀತಾ ಇದೆ. ಹಾಗಾಗಿ ಆ ಒಂದು ಪರೀಕ್ಷೆಗೆ ಬರ್ತಕ್ಕಂಥ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಈ ಒಂದು ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ಬೋದು ಮತ್ತು ಯಾವ ರೀತಿಗೆ ನಾವು ಆನ್ಸರ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೀವು ಕೂಡ ವಿವರವಾಗಿ ತಿಳ್ಕೊಬೋದು. ಹಾಗಾಗಿ ನಮ್ಮ ಈ ಒಂದು ತರಗತಿನ ಪ್ರಾರಂಭದಿಂದ ಕೊನೆಯವರೆಗೆ ನೋಡಿ, ಯಾವುದೇ ರೀತಿಯ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಸೊ ಹಾಗಾದರೆ ಬನ್ನಿ ಈ ಒಂದು ಕ್ಲಾಸ್ನ ಪ್ರಾರಂಭಿಸೋಣ. ಓಕೆ, ಹಾಗಾದರೆ ಬನ್ನಿ. ಪ್ರಶ್ನೆ 1 ಏನಿದೆಪ್ಪ, ಕರ್ನಾಟಕ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಕೇಳಿದ್ದಾರೆ. ಅಂದರೆ ಕರ್ನಾಟಕ ಸರ್ಕಾರ ಸಮಾಜದ ಒಳಿತಿಗಾಗಿ, ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟಗಳನ್ನು ತೊಲಗಿಸುವುದಕ್ಕೋಸ್ಕರ ಅತ್ಯುತ್ತಮ ಸೇವೆ ಮಾಡಿದಂಥ ವ್ಯಕ್ತಿಗಳಿಗೆ, ನಿಸ್ವಾರ್ಥ ಸೇವೆ ಮಾಡಿದಂಥ ವ್ಯಕ್ತಿಗಳಿಗೆ ಏನು ಮಾಡ್ತಾ ಇದೆ, ನಮ್ಮ ಕರ್ನಾಟಕ ಸರ್ಕಾರ ಒಂದು ಪ್ರಶಸ್ತಿ ಕೊಡ್ತಾ ಇದೆ. ಅದು ಅತ್ಯುನ್ನತವಾದ ಒಂದು ನಾಗರಿಕ ಪ್ರಶಸ್ತಿಯಾಗಿದೆ. ಅದು ಯಾವುದು ಅಂತ ಕೇಳಿದ್ದಾರೆ. ಆತ್ಮೀಯ ಪಾಲಕ ಬಂಧುಗಳೇ, ಭಾಳಷ್ಟು ಸುಲಭವಾದ ಪ್ರಶ್ನೆ ಇದು. ಬಟ್ ಏನಂದರೆ ನೀವು ಸ್ವಲ್ಪ ಇದನ್ನು ನೀವು ಕರೆಕ್ಟಾಗಿ ಲಕ್ಷ್ಯ ಕೊಟ್ಟು ನೋಡಿದ್ರೆ ನಿಮಗೆ ಈ ಒಂದು ಪ್ರಶಸ್ತಿ ಬಗ್ಗೆ ಮಾಹಿತಿ ಸಿಗುತ್ತೆ. ಓಕೆ, ಸೊ ಆತ್ಮೀಯ ವೀಕ್ಷಕರೇ, ಹಾಗಾದರೆ ಬನ್ನಿ, ಈ ಒಂದು ಕರ್ನಾಟಕ ಸರ್ಕಾರ ನೀಡತಕ್ಕಂಥ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದಪ್ಪ? ಮೊದಲನೇದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇದು ಸಮಾಜ ಸೇವೆಗಾಗಿ ಕೊಡ್ತಕ್ಕಂಥ ಪ್ರಶಸ್ತಿ ಅಲ್ಲ, ಬರವಣಿಗಾಗಿ ಮತ್ತು ಕವಿಗಳಿಗಾಗಿ, ಕಾದಂಬರಿಕಾರರಿಗೆ ಕೊಡ್ತಕ್ಕಂಥ ಪ್ರಶಸ್ತಿ. ಯಾವುದು? ಸಾಹಿತ್ಯ ಪ್ರಶಸ್ತಿ. ಹಾಗಾಗಿ ಆಯ್ಕೆ 1 ಆಗೋದಿಲ್ಲ. ರಾಜ್ಯೋತ್ಸವ ಪ್ರಶಸ್ತಿ ಓಕೆ ಕೊಡ್ಬೋದು, ಬಟ್ ಆದರೆ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಲ್ಲ ಅದು. ಪದ್ಮ ಪ್ರಶಸ್ತಿ ಭಾರತ ಸರ್ಕಾರ ನೀಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಅದು. ಯಾವುದು? ಪದ್ಮ ಪ್ರಶಸ್ತಿ. ಇನ್ನು ಬನ್ನಿ, ಉಳಿದಿರೋದು ಯಾವುದು? ಕರ್ನಾಟಕ ರತ್ನ ಪ್ರಶಸ್ತಿ. ಹಾಗಾಗಿ ಕರ್ನಾಟಕ ಸರ್ಕಾರ ನೀಡ್ತಕ್ಕಂಥ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಕರ್ನಾಟಕ ರತ್ನ ಪ್ರಶಸ್ತಿ ಅಂತ ನಾವು ಕರಿತೀವಿ. ಹಾಗಾದರೆ ಪಾಲಕರೇ, ಈ ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ನೀಡಬೇಕಾದ್ರೆ 2026ರವರೆಗೆ ಅಂದರೆ ಪ್ರಾರಂಭದಿಂದ ಯಾವಾಗ 1992ರಲ್ಲಿ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಪ್ರಾರಂಭಿಸಲಾಯಿತು. ಯಾವಾಗ? 1992ರಿಂದ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಪ್ರಾರಂಭಿಸಲಾಯಿತು. ಇಲ್ಲಿವರೆಗೆ ಎಷ್ಟು 2026ರವರೆಗೆ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ? ಒಟ್ಟು 12 ಜನರಿಗೆ ಏನು ಮಾಡಿದ್ದಾರೆ, ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ಮಾಡಲ್ಪಟ್ಟಿದೆ. 1992ರಿಂದ 2026ರವರೆಗೂ ಅಷ್ಟು ಎಷ್ಟು ಜನರಿಗೆ? 12 ಜನರಿಗೆ ಏನು ಮಾಡಿದ್ದಾರೆ, ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಇಲ್ಲಿವರೆಗೆ ಕೂಡ ಮಾಡಲ್ಪಟ್ಟಿದೆ. ಹಾಗಾದರೆ ಮೊದಲ ಬಾರಿಗೆ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿನ ಯಾರಿಗೆ ಕೊಡಲಾಯಿತಪ್ಪ ಅಂದರೆ, ನಮ್ಮ ಕರ್ನಾಟಕದ ರಾಷ್ಟ್ರಕವಿ ಆಗಿರ್ತಕ್ಕಂಥ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂಥ ಕವಿ ಯಾರಪ್ಪ ಅಂದರೆ ಕುವೆಂಪು. ಅಂದರೆ ಕುಪ್ಪಳ್ಳಿಯ ವೆಂಕಟಪ್ಪನ ಮಗ ಕುವೆಂಪು ಅಂತ ನಾವು ಕರಿತೀವಿ. ಹಾಗಾಗಿ ಈ ಕುವೆಂಪು ಅವ್ರಿಗೆ ಏನು ಮಾಡ್ತಪ್ಪ ಅಂದರೆ 1992ರಲ್ಲಿ ಯಾರಿಗೆ? ಕುವೆಂಪು ಅವ್ರಿಗೆ ಏನು ಮಾಡ್ತಾರೆ, 1992ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಮೊದಲ ಬಾರಿಗೆ ಏನು ಮಾಡ್ತಾರೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಯಾವುದು? ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇವ್ರಿಗೇನು ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನಮ್ಮ ಕರ್ನಾಟಕ ಸರ್ಕಾರ ಕೊಡುತ್ತೆ. ಅಷ್ಟೇ ಅಲ್ಲದೆ ಅದೇ ವರ್ಷ ಏನು ಮಾಡ್ತಾರಪ್ಪ ಅಂದರೆ 1992ರಲ್ಲಿ ಅದೇ ವರ್ಷ ಏನು ಮಾಡ್ತಾರಪ್ಪ ಅಂದರೆ ಡಾಕ್ಟರ್ ರಾಜ್ಕುಮಾರ್. ಯಾರು? ಡಾಕ್ಟರ್ ರಾಜ್ಕುಮಾರ್ ಯಾರು? ಸಿನಿಮಾ ನಟರಾಗಿರ್ತಕ್ಕಂಥ, ಮೇರು ನಟ ಆಗಿರ್ತಕ್ಕಂಥ, ಹೌದಾ, ಕರ್ನಾಟಕದ ಕಣ್ಮಣಿ ಆಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಇವರಿಗೇನು ಮಾಡ್ತಾರೆ, ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದರೆ ಈ ಒಂದು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವ್ರಿಗೆ ಏನು ಮಾಡ್ತಾರೆ, ಕರ್ನಾಟಕ ರತ್ನ ಪ್ರಶಸ್ತಿನ ಸಹ ಕೊಡ್ತಾರೆ. ಯಾರಿಗೆ? ಡಾಕ್ಟರ್ ರಾಜ್ಕುಮಾರ್ಗೆ. ಸಿನಿಮಾ ಯಾವಾಗ? 1992ರಲ್ಲಿ.
ಅಷ್ಟೇ ಅಲ್ಲದೆ ಇತ್ತೀಚೆಗೆ 2022ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇವರ ರಾಜ್ಕುಮಾರ್ ಅವರ ಪುತ್ರ ಆಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರಿಗೆ ಏನು ಮಾಡ್ತಾರ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಯಾರಿಗೆ? ಪುನೀತ್ ರಾಜ್ಕುಮಾರ್ ಅವರಿಗೆ ಏನು ಮಾಡ್ತಾರ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಮತ್ತು ಅಷ್ಟೇ ಅಲ್ಲದೆ 2025ರಲ್ಲಿ ಏನಪ್ಪ ಅಂದರೆ ಇವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಕೊಡ್ತಾರೆ. ಸೊ ಇನ್ನಿಬ್ಬರು ವ್ಯಕ್ತಿಗಳಾಗಿರ್ತಕ್ಕಂಥ ಯಾರಪ್ಪ? ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಬಿ ಸರೋಜಾದೇವಿ. ಹೌದಾ? ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಬಿ ಸರೋಜಾದೇವಿ ಈ ಇಬ್ಬರು ವ್ಯಕ್ತಿಗಳಿಗೆ ಸಹ ಏನಪ್ಪ ಅಂದರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಒಟ್ಟು 3 ವ್ಯಕ್ತಿಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಯಾರಿಗೆ? ವಿಷ್ಣುವರ್ಧನ್, ಬಿ ಸರೋಜಾದೇವಿ ಮತ್ತು ಪುನೀತ್ ರಾಜ್ಕುಮಾರ್. ಇವರಿಗೆ ಏನು ಮಾಡ್ತಪ್ಪ ಅಂದರೆ ಮರಣೋತ್ತರ ಒಂದು ಪ್ರಶಸ್ತಿಯನ್ನು ಸಹ ಏನು ಮಾಡ್ತಾರಪ್ಪ ಅಂದರೆ ಇತ್ತೀಚಿನ ದಿನದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಒಟ್ಟು ಎಷ್ಟು ಜನರಿಗೆಪ್ಪ ಅಂದರೆ 1992ರಿಂದ 2026ರವರೆಗೆ ಒಟ್ಟು 12 ಜನರಿಗೆ ಏನು ಮಾಡಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿನ ಇವತ್ತು ನಾವು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರ್ತಕ್ಕಂಥ ಪ್ರಶಸ್ತಿನ ಸಹ ನಮ್ಮ ಸರ್ಕಾರ ಕೂಡ ಮಾಡಲ್ಪಟ್ಟಿದೆ. ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಯಾವ ಕರೆನ್ಸಿ ನೋಟಿನ ಹಿಂಬದಿಯಲ್ಲಿ ಹಂಪಿ ವಿತ್ ರಥ ಎಂಬ ಮೋಟಿಪ್ಪನ್ನು ಅಂಟಿಸಲಾಗಿದೆ ಅಥವಾ ಬರೆಯಲಾಗಿದೆ ಅಥವಾ ಮುದ್ರಿಸಲಾಗಿದೆ? ಮೋಟಿಪ್ ಅಂದರೆ ಚಿತ್ರ. ಹೌದಾ? ಯಾವ ಚಿತ್ರವನ್ನು ಮುದ್ರಿಸಲಾಗಿದೆ ಅಂತ ಕೇಳಿದ್ದಾರೆ. ಯಾವಾಗ? ಯಾವ ನೋಟಿನ ಹಿಂಬದಿಯಲ್ಲಿ? ಹೌದಾ? ನೋಡೋಣ. ಪ್ರಿಯ ವೀಕ್ಷಕರೇ, ಒಂದೊಂದು ನೋಟಿನ ಮೇಲೆ ಒಂದೊಂದು ಪ್ರದೇಶದ ಚಿತ್ರವನ್ನು ಕೂಡ ಏನಪ್ಪ ಅಂದರೆ ನಮ್ಮ ಸರ್ಕಾರ ನೋಟು ಮುದ್ರಣ ಮಾಡಿದೆ. ಯಾವುದು? RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಅಥವಾ ಹಣಕಾಸು ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಬ್ಯಾಂಕ್ ಯಾವುದಪ್ಪ ಅಂದರೆ RBI ಬ್ಯಾಂಕ್. RBI ಬ್ಯಾಂಕನ್ನು ಬ್ಯಾಂಕ್ಗಳ ಬ್ಯಾಂಕ್ ಅಂತ ನಾವು ಕರಿತಾ ಇದ್ದೀವಿ. ಇದರ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದರೆ ಮುಂಬೈನಲ್ಲಿದೆ. ಹೌದಾ? ಹಾಗಾದರೆ ಆ ₹1 ನೋಟಿನ ಮೇಲೆ ಇರ್ತಕ್ಕಂಥ ಚಿತ್ರ, ಪ್ರಿಯ ವೀಕ್ಷಕರೇ, ಇತ್ತೀಚಿನ ದಿನದಲ್ಲಿ ನಾವು ₹1 ನೋಟನ್ನು ಬಳಕೆ ಮಾಡ್ತಾ ಇಲ್ಲ, ಕಾಯಿನ್ ಬಳಕೆ ಮಾಡ್ತಾ ಇದ್ದೀವಿ. ಹೌದಾ? ನಾಣ್ಯವನ್ನು ಬಳಕೆ ಮಾಡ್ತಾ ಇದ್ದೀವಿ. ಆದರೆ ಆ ಒಂದು ಸುಮಾರು ಒಂದು 10-20 ವರ್ಷಗಳ ಹಿಂದಗಡೆ ಏನಪ್ಪ ಅಂದರೆ ಈ ಒಂದು ₹1 ನೋಟನ್ನು ಬಳಕೆ ಮಾಡ್ತಾ ಇದ್ದೀವಿ. ಹಾಗಾದರೆ ₹1 ನೋಟಿನ ಮೇಲೆ ಇರ್ತಕ್ಕಂಥ ಒಂದು ಚಿತ್ರ, ಯಾವ ಚಿತ್ರವನ್ನು ಮುದ್ರಿಸಲಾಗಿತ್ತು ಅಂತ ಈ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಸಾಗರ ಸಾಮ್ರಾಟ್ ಆಗಿರ್ತಕ್ಕಂಥ ತೈಲ ಸಂಶೋಧನಾ ಒಂದು ಚಿತ್ರವನ್ನು ಮುದ್ರಿಸಲಾಗಿತ್ತು. ₹1 ನೋಟಿನ ಮೇಲೆ ತೈಲ ಸಂಶೋಧನಾ ಅಂದರೆ ಪರಿಶೋಧನಾ ಅಂತಕ್ಕಂಥ ಒಂದು ಚಿತ್ರವನ್ನು, ಆ ವೇದಿಕೆಯ ಚಿತ್ರವನ್ನು ಮುದ್ರಿಸಲಾಗಿತ್ತು. ಯಾವುದು? ₹1 ನೋಟಿನ ಮೇಲೆ ಸಾಗರ ಸಾಮ್ರಾಟ ತೈಲ ಸಂಸ್ಕರಣ ಒಂದು ಚಿತ್ರವನ್ನು ಅಲ್ಲಿ ಏನು ಮತ್ತಪ್ಪ ಅಂದರೆ ಮುದ್ರಿಸಲಾಗಿತ್ತು. ಇನ್ನು ₹500 ನೋಟಿನ ಮೇಲೆ ₹500 ನೋಟಿನ ಮೇಲೆ ಅಂದರೆ ದೆಹಲಿಯಲ್ಲಿರ್ತಕ್ಕಂಥ ಕೆಂಪು ಕೋಟೆ ಚಿತ್ರವನ್ನು ಮುದ್ರಿಸಲಾಗಿದೆ. ₹500 ನೋಟಿನ ಮೇಲೆ ಏನಪ್ಪ ಅಂದರೆ ದೆಹಲಿಯಲ್ಲಿರ್ತಕ್ಕಂಥ ಕೆಂಪು ಕೋಟೆ. ಯಾವುದು? ಕೆಂಪು ಕೋಟೆ ಚಿತ್ರವನ್ನು ಮುದ್ರಿಸಲಾಗಿದೆ. ಇನ್ನು ₹50 ನೋಟಿನ ಮೇಲೆ, ಆತ್ಮೀಯ ವೀಕ್ಷಕರೇ, ₹50 ನೋಟಿನ ಮೇಲೆ ಯಾವ ಚಿತ್ರವನ್ನು ಮುದ್ರಿಸಲಾಗಿದೆ ಅಂತ ನಾವು ಪ್ರಶ್ನೆ ಮಾಡಿದ್ರೆ, ಸೊ ಇಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ₹2000 ನೋಟಿನ ಮೇಲೆ, ಹೌದಾ, ₹2000 ನೋಟಿನ ಮೇಲೆ ನಮ್ಮ ಇತ್ತೀಚೆಗೆ ನಮ್ಮ ಇಸ್ರೋ ಸಂಸ್ಥೆ ಒಂದು ಪ್ರಾರಂಭಿಸಿರ್ತಕ್ಕಂಥ ಯಾವುದು? ಮಂಗಳಯಾನದಲ್ಲಿ ಬಳಕೆ ಮಾಡಿರ್ತಕ್ಕಂಥ ನೌಕೆ ಯಾವುದು? ಮಾರ್ಸ್ ಆರ್ಬಿಟರ್. ನೌಕೆಯ ಚಿತ್ರವನ್ನು ಮುದ್ರಿಸಲಾಗಿದೆ. ಹಾಗಾದರೆ ನಿಮಗೆ ಗೊತ್ತಾಯಿತು ₹1 ನೋಟಿನ ಮೇಲೆ, ₹500 ನೋಟಿನ ಮೇಲೆ, ₹2000 ನೋಟಿನ ಮೇಲೆ ಯಾವ ಚಿತ್ರವನ್ನು ಮುದ್ರಿಸಲಾಗಿದೆ ಅಂತ ಗೊತ್ತಾಗೈತಾ? ಹಾಗಾದರೆ ಹಂಪಿ ವಿತ್ ರಥವನ್ನು ಯಾವ ಒಂದು ನೋಟಿನ ಮೇಲೆ ಮುದ್ರಿಸಲಾಗಿದ್ದಾರೆ? ₹50 ನೋಟಿನ ಮೇಲೆ ಮುದ್ರಿಸಲಾಗಿದೆ. ಹಾಗಾಗಿ ಆಯ್ಕೆ 3 ರೈಟ್ ಆನ್ಸರ್. ಓಕೆಲ್ಲ. ಹೀಗೆ ಬೇರೆ ಬೇರೆ ಕರೆನ್ಸಿ ನೋಟಿನ ಮೇಲೆ ನೋಡ್ರಿ, ₹10 ನೋಟಿನ ಮೇಲೆ ಕೋನಾರ್ಕದಲ್ಲಿರ್ತಕ್ಕಂಥ ಸೂರ್ಯ ದೇವಾಲಯದ ಒಂದು ಚಕ್ರವನ್ನು ಸಹ ಮುದ್ರಿಸಲಾಗಿದೆ. ಯಾವುದೋ ₹10 ನೋಟಿನ ಮೇಲೆ, ₹20 ನೋಟಿನ ಮೇಲೆ ಎಲ್ಲೋರದ ಗುಹೆಗಳನ್ನು ಚಿತ್ರವನ್ನು ಮುದ್ರಿಸಲಾಗಿದೆ. ಹಾಗೆ ₹100 ನೋಟಿನ ಮೇಲೆ ರಾಣಿಕಿ ವಾವ್ ಅಂದ್ರೆ ಗುಜರಾತ್ನಲ್ಲಿ ಬರ್ತಕ್ಕಂಥ ಒಂದು ಚಿತ್ರವನ್ನು, ಅದನ್ನು ಕೂಡ ಏನಂದರೆ ₹100 ನೋಟಿನ ಮೇಲೆ ಮುದ್ರಿಸಲಾಗಿದೆ. ಸೊ ₹500 ನೋಟಿನ ಮೇಲೆ ಗೊತ್ತಿದೆ ನಿಮಗೆ, ದೆಹಲಿ ಕೆಂಪು ಕೋಟೆಯನ್ನು ಮುದ್ರಿಸಲಾಗಿದೆ. ಅದೇ ರೀತಿಯಾಗಿ ₹2000 ನೋಟಿನ ಮೇಲೆ ಮಾರ್ಸ್ ಆರ್ಬಿಟರ್ ಚಿತ್ರವನ್ನು ಮುದ್ರಿಸಲಾಗಿದೆ. ₹1 ನೋಟಿನ ಮೇಲೆ ಸಾಗರ ಸಾಮ್ರಾಟ ತೈಲ ಪರಿಶೋಧನಾ ಚಿತ್ರವನ್ನು ಮುದ್ರಿಸಲಾಗಿದೆ. ₹500 ನೋಟಿನ ಮೇಲೆ ಗೊತ್ತಾಗಿದೆ ನಿಮಗೆ ಕೆಂಪು ಕೋಟೆ, ಮತ್ತು ₹50 ನೋಟಿನ ಮೇಲೆ ಹಂಪಿ ವಿತ್ ರಥವನ್ನು ಏನಪ್ಪ ಅಂದರೆ ಮುದ್ರಿಸಲಾಗಿದೆ. ಸೊ ಇವೆಲ್ಲ ತುಂಬ ಪ್ರಮುಖವಾದ ಮಾಹಿತಿ. ಓಕೆ ಎಸ್. ಹಾಗಾದ್ರೆ ಬನ್ನಿ, ಇಸ್ರೋ ಯಾವ ದೇಶಕ್ಕೆ ಸೇರಿದ ಒಂದು ಬಾಹ್ಯಾಕಾಶ ಸಂಸ್ಥೆಯಾಗಿದೆ ಅಂತ ಕೇಳಿದ್ದಾರೆ. ಇಸ್ರೋ
ನಮ್ಮ ನೋಡಿರಿ ಅಮೇರಿಕಕ್ಕೆ ಸೇರಿದೆಯೋ ಅಥವಾ ಭಾರತ ಅಥವಾ ಇಂಗ್ಲೆಂಡ್ ಚೀನಾ ಅಂತ ಕೇಳಿದಾರೆ. ಸೊ ಇಲ್ಲಿ ಮೊದಲು ನೋಡೋಣ, ಆಪ್ಷನ್ ಎ ಅಮೇರಿಕಾ ಇದೆ. ಅಮೇರಿಕಾದ ಒಂದು ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಯಾವುದಪ್ಪ ಅಂದರೆ ನಾಸಾ. ಯಾವುದು? ನಾಸಾ, ಅಮೇರಿಕಕ್ಕೆ ಸೇರಿದಂಥ ಬಾಹ್ಯಾಕಾಶ ಸಂಸ್ಥೆ ಅಂದರೆ ನ್ಯಾಷನಲ್ ಏರೋನಾಟಿಕ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತಂದು ಅರ್ಥ. ಹೌದಾ? ನಾಸಾ ಇದು ಪ್ರಪಂಚದ ಅತಿ ದೊಡ್ಡ ಬಾಹ್ಯಾಕಾಶ ಸಂಸ್ಥೆ ಮತ್ತು ಹಳೆಯದಾದ ಬಾಹ್ಯಾಕಾಶ ಸಂಸ್ಥೆ ಅಂತ ಕರಿತೀವಿ. ಇದು ಅಮೇರಿಕಕ್ಕೆ ಸೇರಿದೆ. ಹೌದಾ? ಇಂಗ್ಲೆಂಡ್ ಯುರೋಪ್ ಕಂಟ್ರಿಯಲ್ಲಿ ಬರ್ತಕ್ಕಂಥ ಒಂದು ಬಾಹ್ಯಾಕಾಶ ಸಂಸ್ಥೆ. ಯುರೋಪ್ ಒಂದು ಕಂಟ್ರಿ ಏನಪ್ಪ ಅಂದರೆ ಯಾವ ಒಂದು ಬಾಹ್ಯಾಕಾಶ ಸಂಸ್ಥೆಯನ್ನು ಉಪಯೋಗ ಮಾಡ್ತಾ ಇದೆಯಪ್ಪ ಅಂದರೆ ESA ಅಂತ ಬರುತ್ತೆ. ಯುರೋಪ್ ನೋಡ್ರಿ, ಯುರೋಪ್ ಅಂದರೆ ESA ಯುರೋಪ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಅರ್ಥ. ಅಂದರೆ ಯುರೋಪ್ ಕಂಟ್ರಿಗಳೇನು ಮಾಡ್ತಾವ? ಈ ಒಂದು ಬಾಹ್ಯಾಕಾಶ ಸಂಸ್ಥೆಯನ್ನು ಉಪಯೋಗ ಮಾಡಿಕೊಳ್ತಾವ. ಅಷ್ಟೇ ಅಲ್ಲ, ಚೀನಾದ ಬಾಹ್ಯಾಕಾಶ ಸಂಸ್ಥೆ ಯಾವುದಪ್ಪ ಅಂದರೆ CNSA ಅಂತ ಬರುತ್ತೆ. CNSA ಚೀನಾದ ಬಾಹ್ಯಾಕಾಶ ಸಂಶೋಧನೆಯ ಹೆಸರಿದು CNSA. ಅದೇ ರೀತಿ ಭಾರತದ್ದು ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ಸ್ ಅಂತ ಅರ್ಥ. ಇಸ್ರೋ ಹಾಗಾದರೆ ಭಾರತೀಯ ಬಾಹ್ಯಾಕಾಶಕ್ಕೆ ಸಂಶೋಧನೆ ಸೇರಿದ ಸಂಸ್ಥೆ ಯಾವುದಪ್ಪ ಅಂದರೆ ಇಸ್ರೋ. ಇದು ಭಾರತಕ್ಕೆ ಸೇರಿದಂಥ ಒಂದು ಸಂಶೋಧನಾ ಸಂಸ್ಥೆ. ಅಂದರೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ಭಾರತ ಏನಾದರೂ ಸಾಧನೆ ಮಾಡಂಗಿದ್ರೆ ಅದು ಇಸ್ರೋದ ಮೇಲೆ ಮಾಡುತ್ತೆ, ಇಸ್ರೋನೇ ಅದನ್ನು ಮಾಡೋದು. ಇಸ್ರೋ ಒಂದು ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದರೆ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಈ ಒಂದು ಇಸ್ರೋ ಕೇಂದ್ರ ಕಚೇರಿಯನ್ನು ನಾವು ನೋಡ್ತಾ ಇದ್ದೀವಿ. ಓಕೆ ಎಸ್, ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4. ಸೌರವ್ಯೂಹದ 3ನೇ ಗ್ರಹ ಯಾವುದು? ನಾವು ಸೂರ್ಯನಿಂದ ಹಿಡ್ಕೊಂಡ ಗ್ರಹಗಳನ್ನು ಎಣಿಕೆ ಮಾಡಿದರೆ ಅತ್ಯಂತ ಚಿಕ್ಕ ಗ್ರಹ ಮತ್ತು ಮೊದಲನೇ ಗ್ರಹ ಬುಧ ಗ್ರಹ ಅಂತ ಕರಿತೀವಿ. ಹೌದಾ? ಸೊ ನಾವೊಂದು ಸೀರಿಯಲ್ ಕ್ರಮಬದ್ಧವಾಗಿ ಬರ್ಕೊತ ಹೋದರೆ ಮೊದಲನೇ ಗ್ರಹ ಯಾವುದಪ್ಪ? ಹೌದಾ? ಎಸ್, ಮೊದಲನೇ ಗ್ರಹ ಸೂರ್ಯನಿಂದ ಹಿಡ್ಕೊಂಡು ಸೂರ್ಯ, ಇಲ್ಲಿಂದ ನಾವು ಕ್ರಮಬದ್ಧವಾಗಿ ಬರೆದ್ರೆ ಮೊದಲು ಬರ್ತಕ್ಕಂಥ ಗ್ರಹ ಯಾವುದು? ಬುಧ. 2 ಯಾವುದು? ಶುಕ್ರ. 3 ಭೂಮಿ. 4 ಮಂಗಳ. ಹೌದಿಲ್ಲ? ಬುಧ, ಶುಕ್ರ, ಮಂಗಳ ಆದಮೇಲೆ ಯಾವುದು ಬರಬೇಕು? ಗುರು, ಶನಿ, ಆಮೇಲೆ ಯುರೇನಸ್, ಆಮೇಲೆ ನೆಪ್ಚೂನ್. ಓಕೆ, ನೆಪ್ಚೂನ್. ಹೀಗೆ ಒಟ್ಟು ಏನಪ್ಪ ಅಂದರೆ ನೋಡ್ರಿ, ಸೂರ್ಯನಿಂದ 3ನೇ ಸ್ಥಾನದಲ್ಲಿರ್ತ ಗ್ರಹ ಭೂಮಿ ಆದರೆ ಗೊತ್ತಾಯ್ತಲ್ಲ, ಆನ್ಸರ್ ಎಸ್, ಭೂಮಿ. ಇಲ್ಲಿ ಅತಿ ಹೆಚ್ಚು ಉಷ್ಣವನ್ನು ಹೊಂದಿರತಕ್ಕಂಥ ಗ್ರಹ ಯಾವುದು? ಶುಕ್ರ ಗ್ರಹ. ಅಥವಾ ಬೆಳ್ಳಿ ಚುಕ್ಕೆ ಅಥವಾ ಮುಂಜಾನೆ ನಕ್ಷತ್ರವನ್ನು ಶುಕ್ರ ಗ್ರಹವನ್ನು ಕರಿತೀವಿ. ಸೂರ್ಯನಿಂದ ಅತಿ ದೂರದಲ್ಲಿರ್ತಕ್ಕಂಥ ಗ್ರಹ ಯಾವುದು? ನೆಪ್ಚೂನ್ ಗ್ರಹ ಅಂತ ನಾವು ಕರಿತಾ ಇದ್ದೀವಿ. ಅತಿ ತಂಪಾದ ಗ್ರಹ ನೆಪ್ಚೂನ್ ಗ್ರಹ ಆಗಿರುತ್ತಾ. ಸೊ ಅತಿ ಚಿಕ್ಕ ಗ್ರಹ ಯಾವುದಪ್ಪ ಅಂದರೆ ಅದು ಬುಧ ಗ್ರಹ ಆಗಿರುತ್ತಾ. ಸೊ ಹಾಗಾಗಿ ಸೂರ್ಯನಿಂದ 3ನೇ ಸ್ಥಾನದಲ್ಲಿರ್ತಕ್ಕಂಥ ಗ್ರಹ ಯಾವುದಪ್ಪ ಅಂದರೆ ಅದು ಭೂಮಿಯಾಗಿದೆ. ಭೂಮಿಯ ಅವಳಿ ಗ್ರಹ ಯಾವುದಪ್ಪ ಅಂದರೆ ಶುಕ್ರ ಆಗಿರುತ್ತಾ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ರೈಟ್ ಆನ್ಸರ್. ಆಯ್ಕೆ 3 ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ನೋಡೋಣ. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು? ಆತ್ಮೀಯ ವೀಕ್ಷಕರೇ, ದಕ್ಷಿಣ ಆಫ್ರಿಕಾಕ್ಕೆ ತೆರಳಿದಂಥ ನಮ್ಮ ಮಹಾತ್ಮ ಗಾಂಧೀಜಿಯವರು ಅಲ್ಲಿರ್ತಕ್ಕಂಥ ಎಜುಕೇಷನ್ ಕಂಪ್ಲೀಟ್ ಮಾಡಿ ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ಭಾರತಕ್ಕೆ ಬರ್ತಾರೆ 1915ರಲ್ಲಿ. ಭಾರತಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ರಾಜಕೀಯ ಸನ್ನಿವೇಶವನ್ನು ಅರ್ಥ ಮಾಡ್ಕೋಬೇಕು, ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅನ್ನೋ ಪ್ರಯತ್ನ ಅವರಲ್ಲಿ ಇದ್ದಿದ್ದಿಲ್ಲ ಮೊದಲ ಪ್ರಾರಂಭದಲ್ಲಿ. ಬಂದ ನಂತರ ಇಡೀ ಭಾರತವನ್ನು ಒಂದು ಬಾರಿ ಪ್ರವಾಸವನ್ನು ಮಾಡ್ತಾರೆ. ಯಾರ ಮಾರ್ಗದರ್ಶನದಲ್ಲಿ? ಗೋಪಾಲಕೃಷ್ಣ ಗೋಖಲೆ ಅವರ ಒಂದು ಮಾರ್ಗದರ್ಶನದಲ್ಲಿ. ಅವತ್ತಿನಿಂದ ಅವರು ತಮ್ಮ ಗುರುಗಳನ್ನು ಭಾವಿಸ್ಕೊತಾರೆ. ಭಾರತವನ್ನು ಪ್ರವಾಸ ಮಾಡಿ ರಾಜಕೀಯ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡಂಥ ಗೋಖಲೆ ಇವರು ಯಾರು? ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಮುಖ ಪಾತ್ರವನ್ನು ವಹಿಸಿ 1947 ಆಗಸ್ಟ್ 15ರಂದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತಾರೆ. ಸ್ವಾತಂತ್ರ್ಯ ಬಂದ 2 ವರ್ಷದಲ್ಲಿ ನಾವು ಗಾಂಧೀಜಿಯವ್ರನ್ನ ಕಳೆದುಕೊಳ್ತೀವಿ. ಸೊ ಹಾಗಾಗಿ ನಮ್ಮ ರಾಷ್ಟ್ರಪಿತ ಆಗಿರ್ತಕ್ಕಂಥ ಒಂದು ನಮ್ಮ ರಾಜಕೀಯ ಗುರು ಯಾರಪ್ಪ ಅಂದರೆ ಗಾಂಧೀಜಿಯವರ ರಾಜಕೀಯ ಗುರು ಯಾರಪ್ಪ ಅಂದರೆ ಗೋಪಾಲ್ ಕೃಷ್ಣ ಗೋಖಲೆ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ನಂಬರ್ 3
ರೈಟ್ ಆನ್ಸರ್. ಆಯ್ಕೆ 3 ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಪ್ರಸಾರ ಭಾರತಿ ಇದು ಒಂದು ಏನಪ್ಪ, ಒಂದು ಸಂಸ್ಥೆನ, ಒಂದು ಟಿ ವಿ ಸಂಸ್ಥೆನ, ಒಂದು ರೇಡಿಯೋ ಸಂಸ್ಥೆನ, ಒಂದು ಭಾರತದ ಸಾರ್ವಜನಿಕ ಸೇವಾ ಸಂಸ್ಥೆನ. ಪ್ರಸಾರ ಭಾರತಿ AIR ಅಂದ್ರೆ ಆಲ್ ಇಂಡಿಯಾ ರೇಡಿಯೋ ಅಂತ ಬರ್ತದೆ. ಓಕೆ, ಈ ಪ್ರಸಾರ ಭಾರತಿ ಅನ್ನೋದು ಬರೀ ಟಿ ವಿ ಮಾಧ್ಯಮ ಅಲ್ಲದು, ದೂರದರ್ಶನಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆಯಲ್ಲ, ಇನ್ನು ಕೇವಲ ರೇಡಿಯೋ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆಯಲ್ಲ, ಅದು ಒಂದು ಸಂಸ್ಥೆ. ಓಕೆ, ಬಟ್ ಆದರೆ ಅದೊಂದು ಸಾರ್ವಜನಿಕ ಸಂಸ್ಥೆ. ಅದು ಅಂದರೆ ರೇಡಿಯೋ ಮತ್ತು ಟಿ ವಿ ಎರಡನ್ನೂ ಒಳಗೊಂಡಿರ್ತಕ್ಕಂಥ ಸಾರ್ವಜನಿಕ ಸೇವಾ ಸಂಸ್ಥೆ. ಅದು ಯಾವುದು? ಪ್ರಸಾರ ಭಾರತಿ ಅನ್ನೋದು ಒಂದು ಭಾರತದ ಒಂದು ಸಾರ್ವಜನಿಕ ಸೇವಾ ಸಂಸ್ಥೆಯಾಗಿದೆ. ದೂರದರ್ಶನ ಮತ್ತು ರೇಡಿಯೋ ಎರಡನ್ನೂ ಪ್ರಸಾರ ಮಾಡ್ತಕ್ಕಂಥ ಸಂಸ್ಥೆ ಯಾವುದಪ್ಪ ಅಂದರೆ ಅದು ಭಾರತದ ಸಾರ್ವಜನಿಕ ಸೇವಾ ಸಂಸ್ಥೆ. ಹಾಗಾಗಿ ಆಯ್ಕೆ 1 ರೈಟ್ ಆನ್ಸರ್, ಭಾರತದ ಸಾರ್ವಜನಿಕ ಸೇವಾ ಸಂಸ್ಥೆ ಆಗಿದೆ. ಓಕೆ, ಎಸ್. ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿ. ಕೇಸರಿಗೆ ಹೆಸರುವಾಸಿ ಆಗಿರುವುದು ಯಾವ ರಾಜ್ಯ? ಅಥವಾ ನೋಡ್ರಿ, ಪ್ರಸ್ತುತ ದಿನಮಾನಗಳಲ್ಲಿ ನೋಡ್ರಿ, ಕೇಸರಿ ಅತ್ಯಂತ ಸಮೃದ್ಧವಾದ ಒಂದು ಸಂಕೇತ, ಶ್ರೀಮಂತಿಕೆಯ ಸಂಕೇತ ಅಂತಲೂ ಕರಿತೀವಿ. ಆದರೆ ಈ ಕೇಸರಿನ ಬೆಳೀತಕ್ಕಂಥ ಅತಿ ಹೆಚ್ಚು ಬೆಳೀತಕ್ಕಂಥ ರಾಜ್ಯ ಯಾವುದು? ಗುಜರಾತ್, ಬೆಂಗಾಲ್, ಕಾಶ್ಮೀರ್, ಅಸ್ಸಾಂ ಅಂತ ಕೇಳಿದಾರ. ಪ್ರಿಯ ವೀಕ್ಷಕರೇ, ಕೇಸರಿಯನ್ನು ಬೆಳೀತಕ್ಕಂಥ ಅತಿ ಹೆಚ್ಚು ಯಾವುದಪ್ಪ ಅಂದರೆ ಈಗ ಅದು ರಾಜ್ಯ ಆಗಿಲ್ಲ, ಕೇಂದ್ರಾಡಳಿತ ಪ್ರದೇಶವಾಗಿದೆ. ಈಗೇನಾಗಿದೆ? ಅದು ಕೇಂದ್ರಾಡಳಿತ ಪ್ರದೇಶವಾಗಿ ಇವತ್ತು ನಾವು ಬಳಕೆ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಒಂದು ಕಾಶ್ಮೀರದಲ್ಲಿ ಬರ್ತಕ್ಕಂಥ ಪಾಮೋರ್ ಏನಪ್ಪ ಅಂದರೆ, ಪಾಮೋರ್ನಲ್ಲಿ ಕೇಸರಿನ ಅತಿ ಹೆಚ್ಚು ಬೆಳಿತೀವಿ. ಅಲ್ಲಿ ಕಾಶ್ಮೀರದಲ್ಲಿ ಬರ್ತಕ್ಕಂಥ ಪಾಮೋರ್ನಲ್ಲಿ ಇದಕ್ಕೆ GI ಟ್ಯಾಗನ್ನು ನೀಡಲಾಗಿದೆ. GI ಟ್ಯಾಗನ್ನು ಸಹ ಇದು ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಟ್ ಅಂತಕ್ಕಂಥ ಒಂದು ಟ್ಯಾಗನ್ನು ಇದನ್ನು ಕೊಡಲಾಗಿದೆ. ಯಾವುದಕ್ಕೆ? ಕೇಸರಿಗೆ ಕೊಡಲಾಗಿದೆ. ಅಸ್ಸಾಂ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಬರ್ತಕ್ಕಂಥ ಒಂದು ರಾಜ್ಯ ಆಗಿದೆ. ಗುಜರಾತ್ ಪ್ರಸಿದ್ಧ ಸೋಮನಾಥ ದೇವಾಲಯಕ್ಕೆ ಪ್ರಸಿದ್ಧಿ. ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು? ಕಲ್ಕತ್ತಾ. ಓಕೆ, ಸೊ ಆದರೆ ಇಲ್ಲಿ ಕೇಸರಿಗೆ ಪ್ರಸಿದ್ಧಿ ಆಗಿರೋದು ಕಾಶ್ಮೀರದಲ್ಲಿ ಬರ್ತಕ್ಕಂಥ ಪಾಮೋರ್ ಅಂತಕ್ಕಂಥ ಒಂದು ಪ್ರದೇಶ. ಸೊ ಅದು ಕೇಸರಿ ಬೆಳೆಗೆ ಅತಿ ಹೆಚ್ಚು ಪ್ರದೇಶ ಅದು. ಸೊ ಹಾಗಾಗಿ ಅದಕ್ಕೆ ನಾವು GI ಟ್ಯಾಗನ್ನು ಕೊಡಲಾಗಿದೆ. GI ಅಂದ್ರೇನು? ಜಿಯೋಗ್ರಾಫಿಕಲ್ ಇಂಡಿಕೇಟ್ ಅಂತ ಕರಿತೀವಿ ನಾವು. ಇಂಡಿಕೇಟ್ ಅಂದರೆ ಐಡೆಂಟಿಫೈ ಮಾಡ್ತೀವಿ. ಹಾಗಾಗಿ ಅದಕ್ಕೆ ಕೇಸರಿ ಅತಿ ಹೆಚ್ಚು ಬೆಳೀತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಕಾಶ್ಮೀರ್. ಓಕೆ, ಎಸ್. ಮುಂದಿನ ಪ್ರಶ್ನೆ, ಒಲಿಂಪಿಕ್ ಬಾವುಟದಲ್ಲಿ ಎಷ್ಟು ವೃತ್ತಗಳಿದಾವೆ? ಭಾಳಷ್ಟು ಸಾಮಾನ್ಯವಾದ ಒಂದು ಪ್ರಶ್ನೆ. ನೀವು ಭಾಳಷ್ಟು ನೋಡ್ತೀರ ಒಲಿಂಪಿಕ್ ಕ್ರೀಡೆ. ಜಗತ್ತಿನ ಅತಿ ದೊಡ್ಡ ಕ್ರೀಡಾಕೂಟ ಯಾವುದು? ಒಲಿಂಪಿಕ್ಸ್ ಕ್ರೀಡಾಕೂಟ ಅಂತ ಕರಿತೀವಿ. ಜಗತ್ತಿನ ಅತಿ ದೊಡ್ಡ ಕ್ರೀಡಾಕೂಟ ಒಲಿಂಪಿಕ್ಸ್ ಕ್ರೀಡಾಕೂಟ, ಹೌದಲ್ಲ? ಹಾಗಾಗಿ ಈ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಬಳಕೆ ಆಗ್ತಕ್ಕಂಥ ವೃತ್ತಗಳು ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟಪ್ಪ? ಒಟ್ಟು 5 ವೃತ್ತಗಳು ಬಳಕೆ ಆಗ್ತವೆ ವೀಕ್ಷಕರೇ. ಯಾವುದು? ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಒಟ್ಟು 5 ವೃತ್ತಗಳು ಬಳಕೆ ಆಗ್ತಾವ. ಒಂದೊಂದು ವೃತ್ತಗಳು ಒಂದೊಂದು ಖಂಡವನ್ನು ಹೇಳ್ತಾವ, ಹೌದಿಲ್ಲ? ಒಂದೊಂದು ವೃತ್ತಗಳು ಒಂದೊಂದು ಖಂಡ ಹೇಳ್ತಾವ. ಹಾಗಾದರೆ ಒಂದೊಂದು ವೃತ್ತ ಒಂದೊಂದು ಬಣ್ಣನ ಒಳಗೊಂಡಿದೆ, ಹೌದಾ? ಒಂದು ನೀಲಿ ಬಣ್ಣವನ್ನು ಒಂದು ವೃತ್ತ ಒಳಗೊಂಡಿದೆ, ನೀಲಿ, ಹೌದಿಲ್ಲ? ನೀಲಿ ಬಣ್ಣ ಒಂದು ವೃತ್ತನ ಒಳಗೊಂಡಿದೆ. ಹಳದಿ ಬಣ್ಣ ಸಹ ಇರುತ್ತೆ, ಹಳದಿ ಬಣ್ಣದ ಒಂದು ವೃತ್ತ ಇರುತ್ತೆ. ಅದೇ ರೀತಿ ಕಪ್ಪು ಹಾಗೂ ಹಸಿರು, ಕಪ್ಪು ಬಣ್ಣದ ಒಂದು ವೃತ್ತ ಇರುತ್ತೆ, ಹಸಿರು ಬಣ್ಣದ ವೃತ್ತ ಇರುತ್ತೆ, ಹೌದಾ? 1 2 3 4 ಹಸಿರು ಬಣ್ಣದ ವೃತ್ತ ಇರುತ್ತೆ. ಅಷ್ಟೇ ಅಲ್ಲ, ಕೆಂಪು ಬಣ್ಣದ ಒಂದು ವೃತ್ತ ನಾವು ಕಾಣ್ತಾ ಇದ್ದೀವಿ. ಒಟ್ಟು 5 ವೃತ್ತಗಳು ಇರ್ತಾವೆ. ನೀಲಿ, ಹಸಿರು, ಕಪ್ಪು, ನೀಲಿ, ಹಳದಿ, ಕಪ್ಪು, ಹಸಿರು ಮತ್ತು ಕೆಂಪು. ಒಟ್ಟು ಏನಪ್ಪ ಅಂದರೆ 5 ವೃತ್ತಗಳು ನಾವು ಕಾಣ್ತೀವಿ. 5 ವೃತ್ತಗಳು ಒಂದೊಂದು ಖಂಡವನ್ನು ಸೂಚಿಸುತ್ತವೆ. 5 ಖಂಡಗಳು, 5 ಖಂಡಗಳು ಯಾವುದು? ಒಂದು ಆಫ್ರಿಕಾ ಖಂಡ. ಎರಡನೇದು ಏಷ್ಯಾ ಖಂಡ. ಸೀರಿಯಲ್ ಇಲ್ಲ, ಒಟ್ಟು ಅನುಕ್ರಮವಾಗಿರೋದಿಲ್ಲ, ಒಟ್ಟು ಏಷ್ಯಾ ಖಂಡ. ಒಂದು ಆಫ್ರಿಕಾ ಖಂಡ, ಒಂದು ಏಷ್ಯಾ ಖಂಡ, ಇನ್ನೊಂದು ಅಮೇರಿಕಾ. ಆಫ್ರಿಕಾ, ಏಷ್ಯಾ, ಅಮೇರಿಕಾ ಖಂಡ ಇರುತ್ತಾ. ಇನ್ನೊಂದು ಬರೋದು ಯಾವುದಪ್ಪ ಅಂದರೆ ಯುರೋಪ್ ಖಂಡ. ಯುರೋಪ್ ಖಂಡ ಬರುತ್ತೆ. ಇನ್ನೊಂದು ಕೊನೆಯ ಖಂಡ ಯಾವುದಪ್ಪ ಅಂದರೆ ಓಷಿಯಾನ್ ಅಂತ ಬರುತ್ತೆ. ಓಷಿಯಾನಿಯಾ.
ಅಂದರೆ ಇಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಖಂಡಗಳು ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಕಂಡು ಬರ್ತವೆ. ಓಷಿಯಾನಿಯಾ, ಹೌದಾ, ಓಷಿಯಾನಿಯಾ. ಸೊ ಹೀಗೆ 5 ಖಂಡಗಳಪ್ಪ ಅಂದರೆ 5 ವೃತ್ತಗಳನ್ನು ಸೂಚಿಸ್ತಾವೆ. 5 ವೃತ್ತಗಳು ನೀಲಿ, ಹಳದಿ, ಕಪ್ಪು, ಹಸಿರು ಮತ್ತು ಕೆಂಪು ಬಣ್ಣಗಳನ್ನು ಸಹ ಒಳಗೊಂಡಿರ್ತಾವೆ. ಸೊ ಹಾಗಾಗಿ ಆಪ್ಷನ್ 2 ರೈಟ್ ಆನ್ಸರ್. ಆತ್ಮೀಯ ವೀಕ್ಷಕರೇ, ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿನಲ್ಲಿ 2026ರಲ್ಲಿ ನಡೆದಕ್ಕಂಥ ಸೈನಿಕ ಶಾಲೆ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆಯಿಂದ ಭಾಳಷ್ಟು ವಿದ್ಯಾರ್ಥಿಗಳು ಒಂದು ಸೈನಿಕ ಶಾಲೆಗೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಈ ಒಂದು ಕ್ಲಾಸಲ್ಲಿ ನಾವು ನಿಮಗೆ ತೋರ್ಪಡಿಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಒಂದು ಸಾಧನೆಯಿಂದ ನಮ್ಮ ಸಂಸ್ಥೆ ಕೂಡ ಏನಪ್ಪ ಅಂದರೆ ಅಭೂತಪೂರ್ವ ಒಂದು ಸಾಧನೆಯಲ್ಲಿ ಮುನ್ನುಗ್ತಾ ಇದೆ. ಸೊ ಎಲ್ಲ ಮುದ್ದು ವಿದ್ಯಾರ್ಥಿಗಳ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇದೇ ವರ್ಷ 2026 ಫೆಬ್ರವರಿ 1ನೇ ತಾರೀಕಿನಿಂದ ನಡೆದಂಥ ಈ ಒಂದು ಕಿತ್ತೂರು ಸೈನಿಕ ಕನ್ಯಾ ವಸತಿ ಶಾಲೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ 3 ವಿದ್ಯಾರ್ಥಿಗಳು ಸಹ ಏನಪ್ಪ ಅಂದರೆ ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಸಹ ಇನ್ನೂ ಹೆಚ್ಚಿಸಿದ್ದಾರೆ. ಸೊ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನಿಮ್ಮ ಮಕ್ಕಳು ಕೂಡ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡ್ಕೋಬೇಕಪ್ಪ. ಹೀಗೆ ಸೈನಿಕ, ಕಿತ್ತೂರು, ಅಳಿಕೆ, ಮುದ್ದನಹಳ್ಳಿ ಬೇರೆ ಬೇರೆ ವಸತಿ ಶಾಲೆಗೆ ಆಯ್ಕೆ ಆಗಬೇಕಂದ್ರೆ ಸೊ ಇಲ್ಲಿರ್ತಕ್ಕಂಥ ನಂಬರ್ ನೋಟ್ ಮಾಡ್ಕೊರಿ. ಈಗಾಗಲೇ ನಮ್ಮ ಸಂಸ್ಥೆಯ ಒಂದು ಬೇಸಿಗೆ ತರಬೇತಿ ಶಿಬಿರದ ಪ್ರವೇಶಗಳು ಪ್ರಾರಂಭ ಆಗಿದ್ದಾವೆ. ಸೊ ಆಸಕ್ತಿ ಇರ್ತಕ್ಕಂಥ ಪಾಲಕರು ಮತ್ತು ವೀಕ್ಷಕರು ಇಲ್ಲಿರ್ತಕ್ಕಂಥ ನಂಬರ್ ನೋಟ್ ಮಾಡಿಕೊಂಡು ನಮ್ಮ ಸಂಸ್ಥೆಯಲ್ಲಿ ನೀವೇನು ಮಾಡ್ಬೋದು, ಪ್ರವೇಶವನ್ನು ಪಡ್ಕೋಬಹುದು. ಸೊ ಅಷ್ಟೇ ಅಲ್ಲದ ಮಕ್ಕಳೇ, 2025-26ನೇ ಸಾಲಿನಲ್ಲಿ ಮೊದಲನೇ ಸುತ್ತಿನಲ್ಲಿ ನಮ್ಮ ಸಂಸ್ಥೆಯಿಂದ ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂಥ 5 ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. 2025-26ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಯಿಂದ ರಾಯಚೂರು ಜಿಲ್ಲೆಗೆ 3ನೇ ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ಸಾನಿಕಾ ಚಂದ್ರಶೇಖರಗೌಡ, ಈ ಒಂದು ವಿದ್ಯಾರ್ಥಿನಿಗೆ ಸಹ ನಾನು ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಸಿಬ್ಬಂದಿಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕರೇ, ನಿಮ್ಮ ಮಕ್ಕಳು ಸಹ ಇಂದಿನ ದಿನಮಾನಗಳಲ್ಲಿ ಶಿಕ್ಷಣ ಪಡೆದುಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಹಾಗಾಗಿ ಒಂದು ಒಳ್ಳೆಯ ಅತ್ಯುತ್ತಮವಾದ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮಕ್ಕಳ ಒಂದು ಭವಿಷ್ಯದ ಹಿತದೃಷ್ಟಿಯಿಂದ ಒಂದು ಸಂಸ್ಥೆಗೆ ಯಾವುದೇ ಒಂದು ತರಬೇತಿ ಸಂಸ್ಥೆಗೆ ನಿಮ್ಮ ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡಿಸಲು ಒಂದು ಪ್ರಯತ್ನವನ್ನು ಮಾಡಿ. ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ಬೇರೆ ಒಂದು ವಿಷಯದ ಜೊತೆ ಪ್ರಶ್ನೆಗಳು ತೆಗೆದುಕೊಂಡು ನಿಮ್ಮ ಮುಂದಗಡೆಗೆ ಬರ್ತೀನಿ. ನಾನು ನಿಮ್ಮ ರಾಮಕೃಷ್ಣ ಸರ್ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತೀನಿ. ವಂದನೆಗಳು.